Namaste. Subject Mathematics, textbook for class 9th. NCERT syllabus. Chapter number 2, Polynomials. Article number 2.5, Algebraic Identities. So, for all our identities involved products of binomials. ಗೊತ್ತಾಯ್ತಲ್ಲ, ಇಲ್ಲಿ ತನಕ ನಾವು ಮಾಡಿರೋದು ಬೈನಾಮಿಯಲ್ಸ್ಗೆ. ಮುಂದೆ ನೆಕ್ಸ್ಟ್ ನಾವು ಟ್ರೈನಾಮಿಯಲ್ ಟ್ರೈ ಮಾಡೋಣ. ಓಕೆ, ಪ್ರೀವಿಯಸ್ ಇಲ್ಲಿ ತನಕ ನಾವು ಮಾಡಿರೋದೆಲ್ಲ ಬೈನಾಮಿಯಲ್ಸ್. ಲೆಟ್ ಅಸ್ ನಾವು ಎಕ್ಸ್ಟೆಂಡ್ ದಿ ಐಡೆಂಟಿಟಿ ಫಸ್ಟ್ ಐಡೆಂಟಿಟಿ ಇದೆಯಲ್ಲ ಅದನ್ನು ಎಕ್ಸ್ಟೆಂಡ್ ಮಾಡೋಣ ಇವಾಗ ಟು ಎ ಟ್ರೈನಾಮಿಯಲ್. ಫಸ್ಟ್ ಐಡೆಂಟಿಟಿ ಯಾವುದು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್. ಸೊ ಫಸ್ಟ್ ಐಡೆಂಟಿಟಿ ಇದೆಯಲ್ಲ ಅದು ಯಾವುದಪ್ಪ ಅಂತ ಹೇಳಿದ್ರೆ x plus y whole square, this identity. So that is x square plus 2xy plus y square. This one is first identity. ಇಲ್ಲಿಂದ ನಾವು ಇದು ಬೈನಾಮಿಯಲ್ ಆಯಿತಾ, ಈ ಬೈನಾಮಿಯಲಿಂದ ನಾವು ಟ್ರೈನಾಮಿಯಲಿಗೆ ಹೋಗೋಣ. ಟ್ರೈನಾಮಿಯಲ್ ಇಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಅಂತ. ಓಕೆ, ಸೊ ಟ್ರೈನಾಮಿಯಲ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 3 ವೇರಿಯೇಬಲ್ಸ್ ಇದೆ ಇಲ್ಲಿ, ಅದಕ್ಕೆ ಟ್ರೈನಾಮಿಯಲ್ದು we shall compute ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಬೈ ಯೂಸಿಂಗ್ ಐಡೆಂಟಿಟಿ 1. ಸೊ ಫಸ್ಟ್ ಐಡೆಂಟಿಟಿನೇ ಯೂಸ್ ಮಾಡಿಕೊಂಡು ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಫಸ್ಟ್ ಐಡೆಂಟಿಟಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈ ಐಡೆಂಟಿಟಿನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಲೆಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ದೆನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಈ ಎಕ್ಸ್ ಪ್ಲಸ್ ವೈಗೆ ಟಿ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್. ಸೊ ಇದು ಟಿ ಸ್ಕ್ವೇರ್ ಪ್ಲಸ್ 2t ಝೆಡ್ ಪ್ಲಸ್ ಟಿ ಸ್ಕ್ವೇರ್ ಬರುತ್ತೆ ಯೂಸಿಂಗ್ ಐಡೆಂಟಿಟಿ ಫಸ್ಟ್ ಒನ್. ಸೊ ಟಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್. ಸಬ್ಸ್ಟಿಟ್ಯೂಟಿಂಗ್ ದಿ ವ್ಯಾಲ್ಯೂ ಆಫ್ ಟಿನ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಆಯಿತು. ಇವಾಗ ಏನಂದರೆ ಇಲ್ಲಿ ನಾವು ಫಸ್ಟ್ ಐಡೆಂಟಿಟಿ ಏನು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ. ಇವಾಗ ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಲ್ಲ, ಇದು ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಲೆಟ್ ಅಸ್ಯೂಮ್ ಮಾಡ್ಕೋಬೇಕು ಎಕ್ಸ್ ಪ್ಲಸ್ ವೈನ ನಾವು ಟಿ ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ಏನು ಮಾಡಬೇಕಾಗತ್ತೆ, ಈ ಫಸ್ಟ್ ಐಡೆಂಟಿಟಿ ಇದೆಯಲ್ಲ ದಿಸ್ ಒನ್ ಇಸ್ ಫಸ್ಟ್ ಐಡೆಂಟಿಟಿ, ಅದನ್ನು ಕನ್ಸಿಡರ್ ತೊಗೊಳ್ಳೋಣ ಆಯಿತಾ. ಎಕ್ಸ್ ಪ್ಲಸ್ ವೈ ಇದೆಯಲ್ಲ ಪ್ಲಸ್ ಮತ್ತು ಇಲ್ಲಿ ಝೆಡ್ ಇದೆ. ಅಂದರೆ ಇವಾಗೇನೆಂದರೆ ಹೀಗೂ ಮಾಡ್ಬೋದು, ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಇದೆಯಲ್ಲ ಇದಕ್ಕೇನು ಮಾಡೋಣ, ಎಕ್ಸ್ ಪ್ಲಸ್ ವೈಗೆ ಟಿ ಅಂತ ಬರೆಯೋದು, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋದು ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಅಂತ. ಫಸ್ಟ್ ಐಡೆಂಟಿಟಿ ಯೂಸ್ ಮಾಡೋಣ, ಟಿ ಸ್ಕ್ವೇರ್ ಪ್ಲಸ್ 2tz ಪ್ಲಸ್ ಝೆಡ್ ಸ್ಕ್ವೇರ್. ನೆಕ್ಸ್ಟ್ ಏನಾಗುತ್ತೆ, ಟಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಎಕ್ಸ್ ಪ್ಲಸ್ ವೈ ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ. ಓಕೆ, ಇವಾಗ ನಾವು ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಇಷ್ಟೇ 2xz ಪ್ಲಸ್ 2yz ಪ್ಲಸ್ ಝೆಡ್ ಸ್ಕ್ವೇರ್. ಸೊ ಇದನ್ನು ಕರೆಕ್ಟ್ ಫಾರ್ಮಲ್ಲಿ ಬರಿಬೇಕು. ಫಸ್ಟ್ ಎಕ್ಸ್ ಸ್ಕ್ವೇರ್ ಇದೆ, ನೆಕ್ಸ್ಟು ಪ್ಲಸ್ ವೈ ಸ್ಕ್ವೇರ್ ಇದೆ, ನೆಕ್ಸ್ಟು ಪ್ಲಸ್ ಝೆಡ್ ಸ್ಕ್ವೇರ್ ಇದೆ, ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಅಂತ ತೊಗೋಬೇಕು. ಎಕ್ಸ್ ಝೆಡ್ ಅಂತ ತೊಗೋಬಾರ್ದು, ಸೈಕ್ಲಿಕ್ ಆಗಿ ಹೋಗಬೇಕು. ಎಕ್ಸ್ ನೆಕ್ಸ್ಟು ವೈ ಝೆಡ್ ಅಂತ ಇದೆಯಲ್ಲ, ಎಕ್ಸ್ ವೈ ಆದಮೇಲೆ ವೈ ಝೆಡ್ ಮತ್ತು ಝೆಡ್ ಎಕ್ಸ್ ಅಂತಲೇ ಹೋಗಬೇಕು. ಅದು ಸೈಕ್ಲಿಕ್ ಆಗೇ ಬರಬೇಕು. ಇಲ್ಲ ಕ್ಲಾಕ್ ವೈಸ್ ಹೋಗ್ತೀರ ಕ್ಲಾಕ್ ವೈಸ್, ಇಲ್ಲ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಹೋದರೆ ಆ್ಯಂಟಿ ಕ್ಲಾಕ್ ವೈಸ್, ಹಾಗೆ. ಸೊ 2zx ಅಂತ ಬರಬೇಕು. ಓಕೆ, ಇದು ಆರ್ಡರ್ ಸೈಕ್ಲಿಕ್ ಆರ್ಡರ್ ಥರ ಆಗುತ್ತೆ. ಸೊ ಇದೆಯಲ್ಲ ಸಬ್ಸ್ಟಿಟ್ಯೂಟಿಂಗ್ ದಿ ವ್ಯಾಲ್ಯೂ ಆಫ್ ಟಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xz ಪ್ಲಸ್ 2yz ಪ್ಲಸ್ ಝೆಡ್ ಸ್ಕ್ವೇರ್ ಯೂಸಿಂಗ್ ಐಡೆಂಟಿಟಿ ಫಸ್ಟ್ ಒನ್. ಅಂದರೆ xz ಅಂತಲೇ ಬರೆದಿದ್ದಾರೆ ಇಲ್ಲಿ, ನೋ ಪ್ರಾಬ್ಲಮ್.
ಮತ್ತು ಇಲ್ಲಿ ರೀಅರೇಂಜ್ ಮಾಡುವಾಗ ನೋಡಿ ಎಕ್ಸ್ ಝೆಡ್ ಇರೋದನ್ನು ಝೆಡ್ ಎಕ್ಸ್ ಅಂತ ರೀಅರೇಂಜ್ ಮಾಡಿರೋದು. ಓಕೆ, ಸೊ ವಿ ಗೆಟ್ ದಿ ಫಾಲೋಯಿಂಗ್ ಐಡೆಂಟಿಟಿ. ಈಗ ಯಾವ ಐಡೆಂಟಿಟಿ ಸಿಕ್ತು? ಇಲ್ಲಿ ತನಕ ನಾವು 4 ಐಡೆಂಟಿಟಿ ಮಾತ್ರ ಕಲ್ತಿದ್ವಿ. ಸೊ 4 ಜೊತೆಗೆ ಇದೊಂದು ಐಡೆಂಟಿಟಿ ಸೇರ್ಕೊಂತು 5th ಐಡೆಂಟಿಟಿ ಆಯಿತು. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಓಕೆ, ರಿಮಾರ್ಕ್, ವಿ ಕಾಲ್ ದಿ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ಸ್. ಈ ರೈಟ್ ಹ್ಯಾಂಡ್ ಸೈಡ್ RHS ಸೈಡ್ ಇದೆಯಲ್ಲ, ಈ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ಸನ್ನು ನಾವು ಕಾಲ್ ಮಾಡೋಣ ದಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ಸ್ ಅಂತ. ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿರೋದು RHS ಅಲ್ಲಿರೋದು LHSದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅದು ಅಷ್ಟೇ. ಗೊತ್ತಾಯ್ತಲ್ಲ? ನೋಟ್ ದಟ್ ದಿ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಕನ್ಸಿಸ್ಟ್ಸ್ ಆಫ್ 3 ಸ್ಕ್ವೇರ್ ಟರ್ಮ್ಸ್ ಆ್ಯಂಡ್ 3 ಪ್ರಾಡಕ್ಟ್ ಟರ್ಮ್ಸ್. ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಇರೋದು 3 ಸ್ಕ್ವೇರ್ ಟರ್ಮ್ಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇದೆಯಲ್ಲ, ಇದು ಎಷ್ಟು ಟರ್ಮ್ಸ್ ಇದೆ? 3 ಸ್ಕ್ವೇರ್ ಟರ್ಮ್ಸ್ ಇದೆ. ಆಮೇಲೆ 3 ಪ್ರಾಡಕ್ಟ್ ಟರ್ಮ್ಸ್ ಇದೆ. ಪ್ರಾಡಕ್ಟ್ ಟರ್ಮ್ಸ್ ಇಸ್ ಎಕ್ಸ್ ವೈ ವೈ ಝೆಡ್ ಝೆಡ್ ಎಕ್ಸ್ ಇದೆಯಲ್ಲ, ಇದು ಪ್ರಾಡಕ್ಟ್ ಟರ್ಮ್ಸ್. ಸೊ ಅಲ್ಲಿಗೆ 3 ಸ್ಕ್ವೇರ್ ಟರ್ಮ್ಸು 3 ಪ್ರಾಡಕ್ಟ್ ಟರ್ಮ್ಸ್ ಇರೋದು. ಓಕೆ, ಸೊ ಅದಕ್ಕೊಂದಷ್ಟು ಎಕ್ಸಾಂಪಲ್ಸ್ ಇದೆ, ಅಬ್ಸರ್ವ್ ಮಾಡೋಣ ಆಯಿತಾ. ಸೊ ಎಕ್ಸಾಂಪಲ್ ನಂಬರ್ 14th, ರೈಟ್ 3a ಪ್ಲಸ್ 4b ಪ್ಲಸ್ 5c ಹೋಲ್ ಸ್ಕ್ವೇರ್ ಇನ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಸೊ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿರೋದು ಬರಿಬೇಕಾಯ್ತಾ ಏನು ಅಂತ. ಸೊ ಇದು 3a ಸ್ಕ್ವೇರ್ ಅಂತ ಹೇಳಿದ್ರೆ 9a ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್ ಅಂತ ಹೇಳಿದ್ರೆ 16b ಸ್ಕ್ವೇರ್ ಪ್ಲಸ್ 5c ಸ್ಕ್ವೇರ್ ಅಂತ ಹೇಳಿದ್ರೆ 25c ಸ್ಕ್ವೇರ್ ಆಯಿತು. 3 ಸ್ಕ್ವೇರ್ ಟರ್ಮ್ಸ್ ಆಯಿತು. ನೆಕ್ಸ್ಟು 3 ಪ್ರಾಡಕ್ಟ್ ಟರ್ಮ್ಸ್ ಇರಬೇಕಲ್ಲ, 2 ಇಂಟು 3a 4b. ಸೊ 3 4s ಎಷ್ಟು? 12. 12 2s 24ab. 24ab ಫಸ್ಟ್ ಒನ್ ಆಯಿತು. ನೆಕ್ಸ್ಟು YZ 4 5s 20, 22s 40, 40bc ಆಯಿತು. ನೆಕ್ಸ್ಟು ಪ್ಲಸ್ 5 3s 15, 15 2s 30, 30ca. So 3 product terms ಆಯಿತು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಎಕ್ಸಾಂಪಲ್. ಸೊ ನೋಡ್ಕೊಳ್ಳಿ, ಇಲ್ಲಿ 9a ಸ್ಕ್ವೇರ್ ಪ್ಲಸ್ 16b ಸ್ಕ್ವೇರ್ ಪ್ಲಸ್ 25c ಸ್ಕ್ವೇರ್ 24ab 40bc 30ac ಅಥವಾ ca. ಓಕೆ, ಸೊ ಇಲ್ಲೇನು ಮಾಡಿದ್ದಾರೆ? ಕಂಪೇರಿಂಗ್ ದಿ ಗಿವನ್ ಎಕ್ಸ್ಪ್ರೆಷನ್ಸ್ ವಿತ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ವಿ ಫೈಂಡ್ ದಟ್ ಎಕ್ಸ್ 3a ಅಂತ, y 4b ಅಂತ, z equal to 5c. Therefore, using identity, 5th identity, we have 3a plus 4b plus 5c whole square equal to 3a square plus 4b square plus 5c square plus 2 into 3a into 4b plus 2 into 4b into 5c plus 2 into 5c into ca. Okay, so 3 3s are 9, a is a square, 4 4s are 16, b square, 5 5s are 25, c square, 2 3s are 6, 6 4s are 24, ab, 2 4s are 8, 8 5s are 40, bc, 2 5s are 10, 10 3s are 30, ac or ca. Okay, this is the answer. Next example 15th, expand 4a minus 2b minus 3c ಅಂತ ಇದೆ. ಇದಾಯ್ತಲ್ಲ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಇಲ್ಲಿ 4a ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಲ್ವಾ, ಇದು ಇದಕ್ಕೆ ಪ್ಲಸ್ y ಏನು ಮೈನಸ್ 2b ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 3c ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ab 4a ಮೈನಸ್ 2b. ನೆಕ್ಸ್ಟ್ ಪ್ಲಸ್ 2 ಇಂಟು ಮೈನಸ್ 2b ಮೈನಸ್ 3c. ನೆಕ್ಸ್ಟ್ ಪ್ಲಸ್ 2 ಇಂಟು 4a ಮೈನಸ್ 3c. ಹೇಗೆ ನಾನು ಬರೆದಿರೋದು ಗೊತ್ತಾ? ಇದು 4a, ಇಲ್ಲಿ ನಾನು ತೊಗೊಂಡಿರೋದು ಹೇಗೆ ಅಂದರೆ 4a ಪ್ಲಸ್ ಮೈನಸ್ 2b ಪ್ಲಸ್ ಮೈನಸ್ 3c ಈ ಥರ ತೊಗೊಂಡಿದ್ದೇನೆ, ಈ ಹೋಲ್ ಸ್ಕ್ವೇರ್ ಅಂತ. ಹಾಗೆ ಈ ಫಾರ್ಮ್ಯಾಟಲ್ಲಿ ಬರಿಬೋದು. ಸೊ 4 4s ಎಷ್ಟು? 16 a ಸ್ಕ್ವೇರ್ ಪ್ಲಸ್ ಮೈನಸನ್ನು ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. 2 ಸ್ಕ್ವೇರ್ ಇಸ್ 4 b ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಸ್ 9 c ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 2 2s are 4, 4 4s are 16 ab minus minus plus 2 2s are 4, 4 3s are 12, 12 bc plus into minus is minus. 2 4s are 8, 8 3s are 24 ac or ca.
ಗೊತ್ತಾಯ್ತಲ್ಲ, ದಿಸ್ ಇಸ್ ದ ಆನ್ಸರ್. ಸೊ ಫೈನಲ್ ಆನ್ಸರ್ ನೋಡಿ ಇಲ್ಲಿ 16a square plus 4b square plus 9c square minus 16ab plus 12bc minus 24ac is the answer. Okay. Next. Example number 16. Factorize 4x square plus y square plus z square minus 4xy minus 2yz plus 4xz. ಅಂದರೆ ಆರ್ ಎಚ್ ಎಸ್ ಸೈಡಲ್ಲಿರೋದನ್ನ ಎಕ್ಸ್ಪ್ಯಾಂಡ್ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ. ಎಲ್ ಎಚ್ ಎಸ್ ಸೈಡಲ್ಲಿರೋದನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಫ್ಯಾಕ್ಟರೈಸ್ ಅಂತ ಹೇಳ್ತೇವೆ, ಗೊತ್ತಾಯ್ತಲ್ಲ. ಸೊ 16th ಬರೀಬೇಕು ಇವಾಗ. ಈಗ ಫ್ಯಾಕ್ಟರೈಸ್ ಮಾಡಬೇಕು. 4x ಸ್ಕ್ವೇರ್ ಅಂತ ಇದೆಯಲ್ಲ, ಅದನ್ನು ನಾನು 2x ಹೋಲ್ ಸ್ಕ್ವೇರ್ ಅಂತ ಬರಿತಾನೆ, ಪ್ಲಸ್ ಅಂತ ಹಾಕೋತೇನೆ. ಇಲ್ಲಿ y ಇದೆಯಲ್ಲ, y ಹೋಲ್ ಸ್ಕ್ವೇರ್ ಅಂತ ಹಾಕಿದ್ದೀನಿ. ಇದು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಪ್ಲಸ್ ಇಲ್ಲಿ z ಸ್ಕ್ವೇರ್ ಅಂತ ಇದೆ, z ಹೋಲ್ ಸ್ಕ್ವೇರ್ ಅಂತ ಹಾಕಿರ್ತಾನೆ. ನೆಕ್ಸ್ಟ್ ಪ್ಲಸ್, ಗೊತ್ತಾಯ್ತಲ್ಲ, 2xy, ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ 2x ಇದೆ, 2x ಆಯಿತು. ಇಲ್ಲಿ y ಬರಬೇಕು, ಇಲ್ಲಿ y ಬರುತ್ತೆ, ಬಟ್ ಮೈನಸ್ ಇದೆ, ಹಾಗಾಗಿ ಮೈನಸ್ y. ಸೊ ಇಲ್ಲಿ ಮೈನಸ್ ಆಗುತ್ತೆ ಅಲ್ಲಿಗೆ. ನೆಕ್ಸ್ಟ್ 2xyದಾಯ್ತಲ್ಲ, ಈಗ yz ತಗೊಳ್ಬೇಕು, ಮೈನಸ್ y ಹಾಕ್ತೆ. ಇಲ್ಲಿ ಮೈನಸ್ ಅಂತಲೇ ಇದೆ, ಹಾಗಾದರೆ ಇದು ಪ್ಲಸ್ z, ಗೊತ್ತಾಯ್ತಲ್ಲ. ಮೈನಸ್ y, ಇದು ಪ್ಲಸ್ z ಆಗಿರುತ್ತೆ. 2yz ಆಯಿತು. ಪ್ಲಸ್ 2 ಅಂತ ಹಾಕ್ತಾನೆ, zx ಅಂದರೆ ಎಕ್ಸ್ದೇನು 2x ಅಂತ ಇದೆ. ಝಡ್ದಂದ್ರೇನು, z ಇಸ್ ಪಾಸಿಟಿವ್ z, ಗೊತ್ತಾಯ್ತಲ್ಲ, ಇದು ಪಾಸಿಟಿವ್ z. ಸೊ ಈಗ ಅಬ್ಸರ್ವ್ ಮಾಡಿ, 2x ಸ್ಕ್ವೇರ್ ಇಸ್ 4x ಸ್ಕ್ವೇರ್ ಮೈನಸ್ y ಹೋಲ್ ಸ್ಕ್ವೇರ್ ಇಸ್ ಪ್ಲಸ್ y ಸ್ಕ್ವೇರ್, z ಸ್ಕ್ವೇರ್ ಇಸ್ z ಸ್ಕ್ವೇರ್. 2 2s 4x ಮೈನಸ್ y, ಅಲ್ಲಿಗೆ ಮೈನಸ್ 4xy ಇದು. ನೆಕ್ಸ್ಟ್ ಇಲ್ಲಿ ಮೈನಸ್ 2yz, ಇದು 4xz, ಅರ್ಥ ಆಯ್ತಲ್ಲ. ಇವಾಗ ಏನು ಮಾಡಬೇಕು ಇಲ್ಲಿ, ಸೊ ಫಸ್ಟ್ ಏನು ಬರೀಬೇಕು, 2x ಪ್ಲಸ್ ಮೈನಸ್ y ಪ್ಲಸ್ z ಹೋಲ್ ಸ್ಕ್ವೇರ್ ಅಂತ. ಸೊ ಅದನ್ನು ಮತ್ತೆ ಇವಾಗ 2x ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ y ಪ್ಲಸ್ z ಹೋಲ್ ಸ್ಕ್ವೇರ್. ಸೊ ಈಕ್ವಲ್ ಟು ಇದನ್ನು 2x ಮೈನಸ್ y ಪ್ಲಸ್ z, ಇನ್ನೊಂದ್ಸಲ 2x ಮೈನಸ್ y ಪ್ಲಸ್ z. ಸೊ ದಿಸ್ ಇಸ್ ದ ಆನ್ಸರ್, ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡಿ, ವಿ ಹ್ಯಾವ್ 4x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಮೈನಸ್ 4xy ಮೈನಸ್ 2yz ಪ್ಲಸ್ 4xz. 2x ಸ್ಕ್ವೇರ್ನ ಹೀಗೆ ಬರಿಬೋದು. y ಸ್ಕ್ವೇರ್ ಇದೆಯಲ್ಲ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ, ಇಲ್ಲಿದೆ ನೋಡಿ. ಫಸ್ಟ್ ಕೇಸಲ್ಲಿ ಎ ಇದೆಯಲ್ಲ ಪಾಸಿಟಿವ್ ಅಂತ ಕನ್ಸಿಡರ್ ಆದರೆ, ಸೆಕೆಂಡ್ ಕೇಸು ಮೈನಸ್. ಸೆಕೆಂಡ್ ಅಂದರೆ ಸೆಕೆಂಡದ್ದು y ಇದೆಯಲ್ಲ ಅದು ನೆಗೆಟಿವ್ ಬರಬೇಕು. ಥರ್ಡಲ್ಲಿ z ಪಾಸಿಟಿವೇ ಇದೆ ಅಷ್ಟೆ, ಗೊತ್ತಾಯ್ತಲ್ಲ. ಸೊ ಇದು ಇಲ್ಲಿ ಫಾರ್ಮ್ ಬರೆದಿರ್ತೀರ, ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ ಮತ್ತು ಈ ಫಾರ್ಮ್ಯಾಟಲ್ಲಿ ಬರೀಬೇಕು, ಯೂಸಿಂಗ್ ಐಡೆಂಟಿಟಿ 5th ಯೂಸ್ ಮಾಡಿಕೊಂಡು. ಸೊ ಹೀಗೆ ಬಂತು, ಅದನ್ನು ಮತ್ತೆ ಹೀಗೆ ಬರ್ತಿರೋದು. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.